ಸತ್ತವರು ಕೋಟಿ ಮಂದಿ ಉಂಟು. ನಡೆದದ್ದು ರಾಮಾಯಣ, ಹೊಂದಿದಾಗಿ ನಡೆದದ್ದು ಮಹಾಭಾರತ. ಶಿವಭಕ್ತನಾದ ರಾವಣನು ಸೀತೆಯನ್ನ ಕತ್ತೊಯ್ಯದಿದ್ದರೆ ರಾಮಾಯಣ ನಡೆಯುತ್ತಿರಲಿಲ್ಲ. ಶಿವಭಕ್ತನಾದ ರಾವಣನು ಸೀತೆಯನ್ನ ಕತ್ತೊಯ್ಯದಿದ್ದರೆ ರಾಮಾಯಣ ನಡೆಯುತ್ತಿರಲಿಲ್ಲ. ಕೌರವ ಕುಲ ತಿಲಕನಾದ ದುರ್ಯೋಧನನು ಪಾಂಡವರ ಅಗ್ರಜನಾದಂತಹ ಧರ್ಮರಾಯನಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಟ್ಟಿದ್ದರೆ ಮಹಾಭಾರತ ಏನು ನಡೆಯುತ್ತಿರಲಿಲ್ಲ. ಮಾಡಿದಂತಹ ಕೀರ್ತಿಗಳು ಇಂದಿಗೂ ಸಹಿತ ಕಳೆದು ಹೋದರೂ ಸಹಿತ ಕಲಿಯುಗದಲ್ಲಿ ಅಜರಾಮರವಾಗಿ ಉಳಿದಿರಬಹುದು. ದೇವ ಪುಣ್ಯಾತ್ಮರೇ, ಎಲ್ಲಿರಬಹುದು ಸ್ವರ್ಗ, ಎಲ್ಲಿರಬಹುದು ನರಕ, ಎಲ್ಲಿರಬಹುದು ಸ್ವರ್ಗ, ಎಲ್ಲಿರಬಹುದು ನರಕ. ಕಾಶಿಗೆ ಹೋದನು ಅಲ್ಲಿಲ್ಲಣ್ಣ, ಗಂಗೆಯೋಳ ಮುಳುಗಿದನು ಅಲ್ಲಿಲ್ಲಣ್ಣ. ಪುಣ್ಯಾತ್ಮರೇ, ಕಾಶಿಗೆ ಹೋದನು ಅಲ್ಲಿಲ್ಲಣ್ಣ, ಗಂಗೆಯೋಳ ಮುಳುಗಿದನು ಅಲ್ಲಿಲ್ಲಣ್ಣ. ಗಣ 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 ಗಂಟೆಯ ಬಾರಿಸಿ ಮಣ 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 ಮಂತ್ರವನ್ನು ಊದಿದರು ಸಹಿತ ಎಲ್ಲಿರಬಹುದು ಸ್ವರ್ಗ, ಎಲ್ಲಿರಬಹುದು ನರಕ. ಆರು ಶಾಸ್ತ್ರವನ್ನು ಓದಿದರೇನು, 18 ಪುರಾಣವ ಕೇಳಿದರೇನು. ಆರು ಶಾಸ್ತ್ರವ ಓದಿದರೇನು, 18 ಪುರಾಣವ ಕೇಳಿದರೇನು. ಮಾಡಬಾರದ ಪಾಪ ಕರ್ಮಗಳನ್ನು ಮಾಡಿ ವಾರಣಾಸಿಗೆ ಹೋಗಿ ಕಾಶಿಯಲ್ಲಿ ನಿಂತು ಗಂಗೆಯಲ್ಲಿ ಮಿಂದು ನಾರು ಮಡಿಯಲ್ಲೇ ಹುಟ್ಟು ಗಂಗೆಯ ಮಜ್ಜನವನ ಮಾಡಿದರೆ ಮಾಡಿದ ಪಾಪಗಳ ಕರ್ಮಗಳು ಕಳೆದು ಹೋಗು. ಹರ ಹರ ಅಂದಲ್ಲೇನೈತಿ, ಹರಧ್ಯಾನವನ ಮಾಡಿದಲ್ಲೇನೈತಿ, ಶಿವ ಶಿವ ಎಂದಲ್ಲೇನೈತಿ, ಶಿವ ಧ್ಯಾನವನ ಮಾಡಿದಲ್ಲೇನೈತಿ. ಈ ರೀತಿಯಾಗಿ ಸ್ವರ್ಗ ನರಕಗಳನ್ನು ಎರಡನ್ನೂ ಬಯಸಿದರೆ ಈ ಭೂಮಿಯೊಳಗೆ ಸ್ವರ್ಗ ನರಕಗಳಲ್ಲಿರಬಹುದು. ಕೃತಿ ಸಂಪುಟಗಳು ಮೆರೆದು ಹೋದ ಸಮಯದಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿ ಎಂದ ಹೆಸರೇ ಪಡೆದುಕೊಂಡಂತ ಕಲ್ಯಾಣದ ಅರಸನಾಗಿರ್ತಕ್ಕಂತಹ ದೇವರ ಆಸ್ಥಾನದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಇಂದಿನ ಕಾಲದಲ್ಲಿಯೇ ತಮ್ಮ ವಾಕ್ಯಾನುಸಾರವಾಗಿ ನುಡಿದು ಬಿಟ್ಟಿದ್ದಾರೆ. ಭಯವೆಂಬುವುದು ಧರ್ಮದ ಮೂಲವಾಗಿರುವುದಯ್ಯ, ಭಯವೆಂಬುವುದು ಧರ್ಮದ ಮೂಲವಾಗಿರುವುದಯ್ಯ. ದಯ ಇರಲಿ ಸಕಲ ಪ್ರಪಂಚದ ಮೇಲೆ, ದಯ ಇರಲಿ ಸರ್ವ ಪ್ರಾಣಿಗಳ ಮೇಲೆ. ದೇವಾ, ಆಚಾರ ಎಂಬುದು ಸ್ವರ್ಗವಾಗಿರುವುದಯ್ಯ, ಅನಾಚಾರ ಎಂಬುದು ನರಕವಾಗಿರುವುದಯ್ಯ. ಆಚಾರ ಎಂಬುದು ಸ್ವರ್ಗವಾಗಿರುವುದಯ್ಯ, ಅನಾಚಾರ ಎಂಬುದು ನರಕವಾಗಿರುವುದಯ್ಯ. ಈ ಯುಗದಲ್ಲಿ ಹೇಳಬೇಕಾದ್ರೆ ಈ ಮನುಷ್ಯರಿಗೆ ಅಯ್ಯ ಎಂದಡೆ ಸ್ವರ್ಗ, ಯಲವ ಎಂದಡೆ ನರಕ. ಅದಕ್ಕೋಸ್ಕರವಾಗಿ ಇನ್ನೋರ್ವ ಹಿರಿಯರು ಒಂದು ಮಾತನ್ನು ಹೇಳಿರುವರು. ನಾಯಕನೊಳಗೆ ಕಪಟವು, ಜೀವನದೊಳಗೆ ಕಳವಳವು. ನಾಯಕನೊಳಗೆ ಕಪಟವು, ಜೀವನದೊಳಗೆ ಕಳವಳವು. ಬಾಯಿಯೊಳಗೆ ಬಲ್ಲ, ಎದೆಯೊಳಗೆ ಕತ್ರಿ. ಬಾಯಿಯೊಳಗೆ ಬೆಲ್ಲ, ಎದೆಯೊಳಗೆ ಕತ್ರಿ. ಬಾಯಿಯೊಳಗೆ ಬಸಪ್ಪ, ಎದೆಯೊಳಗೆ ವಿಸಪ್ಪ ಎನ್ನುವ